Hello, students. Let's be starts our class of your first semester financial accounting for the first unit, royalty accounts, the main lease. ನಿಮ್ಮ 4ನೇ ಸೆಮಿಸ್ಟರ್ ಫೈನಾನ್ಷಿಯಲ್ ಅಕೌಂಟಿಂಗ್ 4 ನಾನು ಸಬ್ಜೆಕ್ಟ್ ಅಲ್ಲಿ ಮೊದಲನೇ ಯೂನಿಟ್ ಬಂದು ರಾಯಲ್ಟಿ ಅಕೌಂಟ್ಸ್, ಅದರಲ್ಲಿ ಮೈನ್ ಲೀಸ್. More to that introduction. So there are some special rights over something which are possessed by some person. For example, a landlord possesses an exclusive right over some property, say a mine or quarry, in his hand. A patentee who has invited something new has an exclusive right over his patent rights. An author has an exclusive copyright over the work or is writing in form of book. So ಕೆಲವೊಂದು ಸ್ಪೆಷಲ್ ರೈಟ್ಸ್ ಇರುತ್ತೆ ಬೇಸ್ಡ್ ಆನ್ ಸಮ್ ಥಿಂಗ್ಸ್. ಸೊ ಒಂದು ಸಮ್ ಥಿಂಗ್ಸ್ ಮೇಲೆ ಕೆಲವೊಂದು ಸ್ಪೆಷಲ್ ರೈಟ್ಸ್ ಇರ್ತವೆ ಫಾರ್ ಸಮ್ ಸ್ಪೆಷಲ್ ಪರ್ಸನ್ಸ್. ಅದು ಸಮ್ ಪರ್ಸನ್ಸ್ಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಂತ ಬಂದಾಗ ಸ್ಪೆಷಲ್ ರೈಟ್ಸ್ ಯಾವ ತರ ಇರುತ್ತೆ ಅಂದ್ರೆ, ಎ ಲ್ಯಾಂಡ್ ಲಾರ್ಡ್ ಪೊಸೆಸ್ ಅನ್ ಎಕ್ಸ್ಕ್ಲೂಸಿವ್ ರೈಟ್ ಓವರ್ ಸಮ್ ಪ್ರಾಪರ್ಟಿ, ಸೇಮ್ ಮೈನ್ ಆರ್ ಕ್ವಾರಿ ಇನ್ ಹಿಸ್ ಲ್ಯಾಂಡ್. ಒಬ್ಬ ಜಮೀನ್ ಓನರ್ ಇರ್ತಾನಲ್ಲ, ಅವನಿಗೆ ಆ ಜಮೀನಲ್ಲಿ ಏನಾದ್ರೂ ಮೈನಿಂಗ್ ಅಥವಾ ಕ್ವಾರಿ ಮಾಡ್ಬೋದು ಅಂತಂದ್ರೆ ಆ ಜಮೀನ್ ಮೇಲೆ ಅವನಿಗೆ ಒಂದು ಸ್ಪೆಷಲ್ ರೈಟ್ಸ್ ಇರುತ್ತೆ. ಆನ್ ಹಿಸ್ ಲ್ಯಾಂಡ್. ಅಂಡ್ ಪೇಟೆಂಟಿ ಹೂ ಹ್ಯಾವ್ ಇನ್ವೈಟೆಡ್ ಸಮಥಿಂಗ್ ನ್ಯೂ ಆಸ್ ಎಕ್ಸ್ಕ್ಲೂಸಿವ್ ರೈಟ್ ಓವರ್ ಹಿಸ್ ಪೇಟೆಂಟ್ ರೈಟ್ಸ್. ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತಾ ಇರ್ಬೋದು, ಈ ಪೇಟೆಂಟ್ ರೈಟ್ಸ್ ಮೇಲೆ ತುಂಬಾ ಡಿಸ್ಕಷನ್ ಆಗ್ತಾ ಇದೆ ರಿಗಾರ್ಡಿಂಗ್ ಇವಾಗ ನಮ್ಮ COVID-19 ಏನಿದೆ, ಅದಕ್ಕೆ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ರಲ್ಲ, ಅದ್ರ ಮೇಲೆ ಪೇಟೆಂಟ್ ರೈಟ್ಸ್ ನ ರಿಮೂವ್ ಮಾಡಬೇಕು ಸಮ್ ಎಕ್ಸ್ಟೆಂಟ್ ವರೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು WHO WTO ಎಲ್ಲ ಡಿಸ್ಕಷನ್ ಆಗ್ತಾ ಇದೆ, ಮತ್ತೆ ವಿಶ್ವಸಂಸ್ಥೆಲೆಲ್ಲ ಡಿಸ್ಕಷನ್ ಆಗ್ತಾ ಇದೆ. ನಿಮ್ಗೆ ಗೊತ್ತಿರುವಂಗೆ ಏನು ಈ ಪೇಟೆಂಟ್ ರೈಟ್ಸ್ ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ಗೆ ವ್ಯಾಕ್ಸಿನೇಷನ್ ನ ಕಂಡುಹಿಡಿದಿದ್ದಾರೆ. ಸೊ ವ್ಯಾಕ್ಸಿನೇಷನ್ ಕಂಡುಹಿಡಿದಿರುವ ಕಂಪ್ನಿಗಳು ಆ ವ್ಯಾಕ್ಸಿನೇಷನ್ಗೆ ಏನ್ ಕಂಟೆಂಟ್ ಮಾಡಿದ್ದಾರೆ, ವ್ಯಾಕ್ಸಿನೇಷನ್ ಮೇಲೆ ಪೇಟೆಂಟ್ ರೈಟ್ಸ್ ನ ತಗೊಂಡಿದ್ದಾರೆ. ಯಾಕಂದ್ರೆ ಆ ವ್ಯಾಕ್ಸಿನೇಷನ್ ನ ನಮ್ಮ ಕಂಪ್ನಿಯವರು ಮಾತ್ರ ಪ್ರೊಡಕ್ಷನ್ ಮಾಡಬೇಕು, ಬೇರೆ ಯಾರು ಪ್ರೊಡಕ್ಷನ್ ಮಾಡಬಾರ್ದು ಅಂತ ಒಂದು ರೈಟ್ಸ್ ಇದೆ. ಸೊ ಈ ತರ ರೈಟ್ಸ್ ಇರ್ಬೋದು. ಅಥವಾ an author has an exclusive copyright over the work or is writing in the form of books. ಸೊ ಯಾವ್ದಾದ್ರು ಆಥರ್ ಏನಾದ್ರು ಒಂದು ಬುಕ್ ಬರೆದಿದ್ರೆ ಆ ಬುಕ್ ಮೇಲೆ ಅವನಿಗೆ ಒಂದು ಸ್ಪೆಷಲ್ ರೈಟ್ ಇರುತ್ತೆ. So these rights either can be used by the person themselves or can give to some other person on lease basis for some consideration. ಈ ಸ್ಪೆಷಲ್ ರೈಟ್ಸ್ ಗಳನ್ನ ಆ ಪರ್ಸನ್ ತಾವೇ ಅದನ್ನ ಯೂಸ್ ಮಾಡ್ಕೊಳ್ಬಹುದು ಅಥವಾ ಅದನ್ನ ಬೇರೆ ಪರ್ಸನ್ಗೆ ಕೊಡಬಹುದು ಆನ್ ದ ಬೇಸಿಸ್ ಆಫ್ ಲೀಸ್. ಸೊ ಲೀಸ್ ಟೈಪ್ ಅಲ್ಲಿ ಅವರು ಕೊಡಬಹುದು ಫಾರ್ ಸಮ್ ಕನ್ಸಿಡರೇಷನ್. ಸೊ ಆ ಲೀಸ್ ಕೊಟ್ಟಾಗ ಕನ್ಸಿಡರೇಷನ್ ಅಂತ ಸ್ವಲ್ಪ ಅಮೌಂಟ್ ನ ಅವರು ಕೊಡ್ತಾರೆ. If the second option is adopted, that means ಆ ಸ್ಪೆಷಲ್ ರೈಟ್ಸ್ ನ ಬೇರೆಯವರಿಗೆ ಅವರು ಕೊಟ್ರೆ, there comes to an existence of royalty agreement. ಆ ಸ್ಪೆಷಲ್ ರೈಟ್ಸ್ ನ ಅವರು ಬೇರೆಯವರಿಗೆ ಕೊಟ್ರೆ ಅವಾಗ ಅಲ್ಲಿ ರಾಯಲ್ಟಿ ಅಗ್ರಿಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅರೈಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ರಾಯಲ್ಟಿ ಅಂತ ಅಂದಾಗ some person have a special rights over something. ಸೊ ಯಾವೊಬ್ಬ ಪರ್ಸನ್ಗೆ ಒಂದು ಸ್ಪೆಷಲ್ ರೈಟ್ಸ್ ಇರುತ್ತೆ ಒಂದು ಸಮಥಿಂಗ್ ಒಂದು ಥಿಂಗ್ಸ್ ಮೇಲೆ. ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳ್ದಂಗೆ ಲ್ಯಾಂಡ್ ಲಾರ್ಡ್ಗೆ ಅವ್ನ ಲ್ಯಾಂಡ್ ಅಲ್ಲಿ ಮೈನಿಂಗ್ ಅಥವಾ ಕ್ವಾರಿ ಮಾಡ್ಬೋದು ಅಂದ್ರೆ ಆ ಲ್ಯಾಂಡ್ ಮೇಲೆ ಸ್ಪೆಷಲ್ ರೈಟ್ಸ್ ಇರುತ್ತೆ. ಅಂಡ್ ದೆನ್ ಯಾವ್ದಾರ ಒಬ್ಬ ಪರ್ಸನ್ ಏನಾದ್ರು ಒಂದು ಇನೋವೇಷನ್ ಮಾಡಿದ್ರೆ ಅದ್ರ ಮೇಲೆ ಪೇಟೆಂಟ್ ರೈಟ್ಸ್ ನ ತಗೊಂಡಿರ್ತಾನೆ. ಅದೇ ತರ ಬುಕ್ ಬರ್ತಿರುವಂತ ಆಥರ್ ಆ ಬುಕ್ ಮೇಲೆ ಅವನಿಗೆ ಕಾಪಿ ರೈಟ್ ಇರುತ್ತೆ. ಸೊ ಈ ಸ್ಪೆಷಲ್ ರೈಟ್ಸ್ ನಾವು ರಾಯಲ್ಟಿ ಅಂತ ಕರಿತೀವಿ. ಈ ಸ್ಪೆಷಲ್ ರೈಟ್ಸ್ ನ ಅವನೇ ಯೂಸ್ ಮಾಡ್ಕೋಬಹುದು ಅಥವಾ ಅದನ್ನ ಬೇರೆಯವ್ರಿಗೆ ಲೀಸ್ ಅಲ್ಲಿ ಕೊಡಬಹುದು. ಸೊ ಅವರು ಬೇರೆಯವ್ರಿಗೆ ಲೀಸ್ ಅಲ್ಲಿ ಕೊಟ್ರೆ ಆ ಕೊಟ್ಟಂತ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ನಡುವೆ ಒಂದು ಅಗ್ರಿಮೆಂಟ್ ಅರೈಸ್ ಆಗುತ್ತೆ. ಆ ಅಗ್ರಿಮೆಂಟ್ ನಾವು ಏನಂತ ಕರಿತೀವಿ ಅಂದ್ರೆ ರಾಯಲ್ಟಿ ಅಗ್ರಿಮೆಂಟ್ ಅಂತ ಕರಿತೀವಿ. ಇಲ್ಲಿ ನೆಕ್ಸ್ಟ್ ಅಲ್ಲಿ ಇದೆ ನೋಡಿ, ಎ ರಾಯಲ್ಟಿ ಅಗ್ರಿಮೆಂಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್. ಸೊ ರಾಯಲ್ಟಿ ಅಗ್ರಿಮೆಂಟ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ ಟೂ ಪಾರ್ಟೀಸ್, ದಟ್ ಈಸ್ the person who gives out his special rights. So ಒಬ್ಬ ಪರ್ಸನ್ ಯಾರು ಅಂದ್ರೆ the person who gives out his special rights ಅವನ ಸ್ಪೆಷಲ್ ರೈಟ್ಸ್ ನ ಕೊಡುವಂತವನು. and the person who takes out the special rights on lease for consideration. ಇನ್ನೊಬ್ಬ ಪಾರ್ಟಿ ಯಾರು ಅಂದ್ರೆ ಆ ಸ್ಪೆಷಲ್ ರೈಟ್ಸ್ ನ ತಗೊಳ್ಳುವಂತ ಪಾರ್ಟಿ ಆನ್ ಬೇಸಿಸ್ ಆಫ್ ಲೀಸ್ ಫಾರ್ ಸಮ್ ಕನ್ಸಿಡರೇಷನ್ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ಸ್ಪೆಷಲ್ ರೈಟ್ಸ್ ಬಂದಿರುವಂತ ಪರ್ಸನ್ ಏನಂತ ಕರೀತಾರೆ, ಅಂಡ್ ದೆನ್ ಸ್ಪೆಷಲ್ ರೈಟ್ಸ್ ನ ತಗೊಳ್ತಾ ಇರುವಂತ ಪರ್ಸನ್ ಏನಂತ ಕರೀತಾರೆ ಅಂತ ನೋಡೋಣ.
The person who gives out the special right over something to another person for a consideration is called lessor, landlord, or patentee, or an author ಅಂತ ಕರೀತಾರೆ. ಇಲ್ಲಿ ಯೂಶಲ್ ಆಗಿ ನಾವು ಯೂಸ್ ಮಾಡುವಂತ ವರ್ಡ್ ಏನು ಅಂದ್ರೆ ಲೆಸ್ಸಾರ್ ಅಂತ ಯೂಸ್ ಮಾಡ್ತೀವಿ. ಯಾವ ಪರ್ಸನ್ ಹತ್ರ ಸ್ಪೆಷಲ್ ರೈಟ್ಸ್ ಇದೆ ಆ ಸ್ಪೆಷಲ್ ರೈಟ್ಸ್ ಬೇರೆಯವ್ರನ್ನ ಕೊಡ್ತಾನೆ. ಸೊ ಸ್ಪೆಷಲ್ ರೈಟ್ಸ್ ಹೊಂದಿರುವಂತ ಪರ್ಸನ್ ನಾವ್ ಏನಂತ ಕರಿತೀವಿ ಅಂದ್ರೆ ಲೆಸ್ಸಾರ್ ಅಂತ ಕರಿತೀವಿ, ಅಥವಾ ಲ್ಯಾಂಡ್ ಲಾರ್ಡ್ ಅಂತ ಕರಿತೀವಿ, ಆರ್ ಪೇಟೆಂಟಿ ಅಂತ ಕರಿತೀವಿ, ಆರ್ ಆಥರ್ ಅಂತ ಕರಿತೀವಿ. ಸೊ ಈ 4 ವರ್ಡ್ ನ ಯೂಸ್ ಮಾಡ್ತೀವಿ ಯಾರಿಗೆ ಅಂದ್ರೆ ದ ಪರ್ಸನ್ ಹೂ ಹ್ಯಾವ್ ಅನ್ ಸ್ಪೆಷಲ್ ರೈಟ್ಸ್ ಅಂಡ್ ಗಿವ್ ದಟ್ ಸ್ಪೆಷಲ್ ರೈಟ್ಸ್ ಟು ಅನದರ್ ಪರ್ಸನ್ ಫಾರ್ ಸಮ್ ಕನ್ಸಿಡರೇಷನ್. ಆ ಪರ್ಸನ್ಗೆ ನಾವು lessor ಅಂತ ಕರಿತೀವಿ. And then coming to that, another person is the person who takes out the special rights from its owner on lease for a consideration is called lessee, tenant, patentor, or publisher ಅಂತ ಕರೀತಾರೆ. ಸೊ ಇಲ್ಲಿ ಇನ್ನೊಬ್ಬ ಪರ್ಸನ್ ಏನಿರ್ತಾನೆ ದಟ್ ಈಸ್ ಸ್ಪೆಷಲ್ ರೈಟ್ಸ್ ನ ತಗೊಳ್ತಾನಲ್ಲ ಫಾರ್ ಸಮ್ ಕನ್ಸಿಡರೇಷನ್ಗೆ, ಆ ಪರ್ಸನ್ ನಾವ್ ಏನಂತ ಕರಿತೀವಿ ಅಂದ್ರೆ ಲೆಸ್ಸಿ ಅಂತ ಕರಿತೀವಿ, ಆರ್ ಟೆನೆಂಟ್ ಅಂತ ಕರಿತೀವಿ, ಆರ್ ಪೇಟೆಂಟಿ ಅಂತ ಕರಿತೀವಿ, ಆರ್ ಪಬ್ಲಿಷರ್ ಅಂತ ಕರಿತೀವಿ. ಸೊ ಇಲ್ಲಿ ಇಬ್ರು ಪರ್ಸನ್ ಬರ್ತಾರೆ, ಒಬ್ಬ ಲೆಸ್ಸರ್, ಇನ್ನೊಬ್ಬ ಲೆಸ್ಸಿ. ಲೆಸ್ಸರ್ ಅಂತ ಅಂದ್ರೆ ದ ಪರ್ಸನ್ ಹೂ ಹ್ಯಾವ್ ಎ ಸ್ಪೆಷಲ್ ರೈಟ್ಸ್. ಯಾರ ಹತ್ರ ಸ್ಪೆಷಲ್ ರೈಟ್ಸ್ ಇರುತ್ತೆ ಅವನ್ನ ನಾವು ಲೆಸ್ಸರ್ ಅಂತ ಕರಿತೀವಿ. ಅಂಡ್ ಲೆಸ್ಸಿ ಅಂದ್ರೆ ದ ಪರ್ಸನ್ ಹೂ takes out some special rights from another person for some consideration called lessee ಅಂತ ಕರಿತೀವಿ. ಸೊ ಈ 2 ವರ್ಡ್ನ ಇದ್ರಲ್ಲಿ ನಿಮ್ಮ ಮೈಂಡ್ ಇಟ್ಕೊಳ್ಳಿ, ಲೆಸ್ಸಾರ್ ಮತ್ತೆ ಲೆಸ್ಸಿ. ಲೆಸ್ಸಾರ್ ಅಂದ್ರೆ ದ ಪರ್ಸನ್ ಹೂ ಹ್ಯಾವ್ ಸ್ಪೆಷಲ್ ರೈಟ್ಸ್ and lessee is the person who takes out the special rights from another person for some consideration is called lessee. What is that meaning of royalty? So royalty andre ಏನು? The word royalty is used to mean the amount payable by one person called lessee, the another person called lessor, for using the right by the former vested in later. It is the periodical payment based on output or sale for the use of certain asset or right like mine, copyright, or patent to its owner. So royalty ಅಂತಂದ್ರೆ ಏನು ಅಂತಂದ್ರೆ the word royalty is used to mean the amount payable by the person called lessee. ಸೊ ಆ ಸ್ಪೆಷಲ್ ರೈಟ್ಸ್ ನ ತಗೊಂಡ್ಮೇಲೆ ಲೆಸ್ಸಿ ಲೆಸ್ಸಾರ್ಗೆ ಸಮ್ ಕನ್ಸಿಡರೇಷನ್ ನ ಪೇ ಮಾಡಬೇಕು, ದಟ್ ಈಸ್ ಅಮೌಂಟ್ ನ ಪೇ ಮಾಡಬೇಕು. ಏನ್ ಅಮೌಂಟ್ ಪೇ ಮಾಡ್ತಾನಲ್ಲ ಲೆಸ್ಸಿ ಲೆಸ್ಸಾರಿಗೆ, ಆ ಅಮೌಂಟ್ ನ ನಾವೇನಂತ ಕರಿತೀವಿ ಅಂದ್ರೆ ರಾಯಲ್ಟಿ ಅಂತ ಕರಿತೀವಿ. ಸೊ ಹಿಯರ್ ದಟ್ ರಾಯಲ್ಟಿ ಇಸ್ ನಥಿಂಗ್ ಬಟ್ ರಾಯಲ್ಟಿ ಇಸ್ ದ ಅಮೌಂಟ್ ಪೇಯಬಲ್ ಬೈ ದ ಲೆಸ್ಸಿ ಟು ಲೆಸ್ಸಾರ್. ಲೆಸ್ಸಿ ಲೆಸ್ಸಾರಿಗೆ ಕೊಡುವಂತ ಅಮೌಂಟ್ ಏನಿದೆ ಅದನ್ನ ರಾಯಲ್ಟಿ ಅಂತ ಕರಿತೀವಿ. ಯಾಕೆ ಅವನ ಅಮೌಂಟ್ ಪೇ ಮಾಡ್ತಾನೆ ಅಂದ್ರೆ ಲೆಸ್ಸರ್ ಹತ್ರ ಇರುವಂತ ಸ್ಪೆಷಲ್ ರೈಟ್ನೆಸ್ ಲೆಸ್ಸಿ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಯೂಸ್ ಮಾಡ್ಕೋಬೇಕಾದ್ರೆ ದೇ ಹ್ಯಾವ್ ಟು ಪೇ ಅಮೌಂಟ್. ಆ ಅಮೌಂಟ್ಗೆ ನಾವೇನಂತ ಕರಿತೀವಿ ಅಂದ್ರೆ ರಾಯಲ್ಟಿ ಅಂತ ಕರಿತೀವಿ. ಇಟ್ ಈಸ್ ಅನ್ ಪೀರಿಯಾಡಿಕಬಲ್ ಪೇಮೆಂಟ್. ಅದು ಪೀರಿಯಾಡಿಕಲ್ ಪೇಮೆಂಟ್ ಆಗಿರುತ್ತೆ. ಸೊ ಮಂತ್ಲಿ, ವೀಕ್ಲಿ, ಮಂತ್ಲಿ, ಆರ್ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಈ ತರ ಪೇಮೆಂಟ್ ಮಾಡ್ತಾ ಇರ್ತಾರೆ ಬೇಸ್ಡ್ ಆನ್ ಔಟ್ಪುಟ್. ಸೊ ಅದು ಯಾವ್ದ್ರ ಮೇಲೆ ಬೇಸ್ಡ್ ಆಗಿರುತ್ತೆ ಅಂದ್ರೆ ಔಟ್ಪುಟ್ ಮೇಲೆ ಬೇಸ್ ಆಗಿರುತ್ತೆ, ಆರ್ ಸೇಲ್ಸ್ ಮೇಲೆ ಬೇಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೈನಿಂಗ್ ಅಥವಾ ಕ್ವಾರಿ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಆ ಲ್ಯಾಂಡ್ ಇಂದ ಏನಾದ್ರು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತಾರೆ. ಸೊ ಬ್ಲಾಕ್ ಸ್ಟೋನ್ ಏನೋ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದಾರೆ, ಅದರಿಂದ ಬರುವಂತ ಔಟ್ಪುಟ್ ಏನ್ ತೆಗಿತಾರೆ ಅದ್ರ ಮೇಲೆ ಬೇಸಿಸ್ ಮೇಲೆ ಕೊಡುವಂತ ಪೇಮೆಂಟ್ ಇರ್ಬೋದು. ಅಥವಾ ಸೇಲ್ಸ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಆಥರ್ ಬುಕ್ ಬರ್ದಿರ್ತಾನೆ, ಆ ಬುಕ್ ಕಾಪಿರೈಟ್ ನ ಪಬ್ಲಿಷರ್ ಕೊಟ್ಟಿರ್ತಾನೆ. ಪಬ್ಲಿಷರ್ ಆ ಬುಕ್ ನ ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾರೆ. ಸೇಲ್ ಮಾಡಿದಾಗ ಬಂದಂತ ಅಮೌಂಟ್ ಅಲ್ಲಿ ಇಷ್ಟಿಷ್ಟು ಪೋರ್ಷನ್ ಅಂತ ಅವನು ಪೇಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾನೆ. ಸೊ ಲೈಕ್ ದಟ್ ದೀಸ್ ಅಮೌಂಟ್ ಏನ್ ಪೇ ಮಾಡ್ತಾನೆ ಲೆಸ್ಸಾರಿಗೆ ಅದನ್ನ ನಾವು ಏನಂತ ಕರಿತೀವಿ ರಾಯಲ್ಟಿ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ಇಟ್ ಇಸ್ ಅ ಪೀರಿಯಾಡಿಕಲ್ ಪೇಮೆಂಟ್ ಟು ದ ಓನರ್ ಆಫ್ ಸಮ್ ಪ್ರಾಪರ್ಟಿ ಆರ್ ಪ್ರಿವಿಲೇಜ್ ಫಾರ್ ಬೀಯಿಂಗ್ ಅಲೌಡ್ ಟು ಯೂಸ್ ಸಚ್ ಪ್ರಾಪರ್ಟಿ ಆರ್ ಪ್ರಿವಿಲೇಜ್ ಅಂತ ಹೇಳ್ತಾ ಇದೆ. ಹಿಯರ್ ದಟ್ ರಾಯಲ್ಟಿ ಅಂದ್ರೆ ಸಿಂಪಲ್ ಆಗಿ ಏನೋದು, ಇಟ್ಸ್ ಅ ಪೀರಿಯಾಡಿಕಲ್ ಪೇಮೆಂಟ್ ಟು ದ ಓನರ್ ಆಫ್ ಸಮ್ ಪ್ರಾಪರ್ಟಿ. ಸೊ ಓನರ್ ಏನಿರ್ತಾನೆ ಅವನಿಗೆ ಪೀರಿಯಾಡಿಕಲ್ ಪೇಮೆಂಟ್ ಕೊಡುವಂತ ಅಮೌಂಟ್ಗೆ ನಾವು ರಾಯಲ್ಟಿ ಅಂತ ಕರಿತೀವಿ. ಯಾಕೆ ಕೊಡಬೇಕು ಅಂದ್ರೆ ಆ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ತಾ ಇರ್ತೀವಿ ನಾವು, ನಮ್ಗೆ ಯೂಸ್ ಮಾಡ್ಕೊಳಕ್ ಕೊಟ್ಟಿರ್ತಾರೆ. ಸೊ ರಾಯಲ್ಟಿ ಇಸ್ ಪೇಡ್ ಬೈ ದ ಲೆಸ್ಸಿ ಆಫ್ ಮೈನ್ ಟು ದ ಓನರ್ ಆಫ್ ಮೈನ್, ಬೈ ದ ಮ್ಯಾನುಫ್ಯಾಕ್ಚರರ್ ಟು ದ ಪೇಟೆಂಟಿ, ಬೈ ದ ಪಬ್ಲಿಷರ್ ಟು ದ ಆಥರ್ ಆಫ್ ದ ಬುಕ್. ಇಲ್ಲಿ ಲೆಸ್ಸಿ ಲೆಸ್ಸರ್ ಕೊಡುವಂತ ಅಮೌಂಟ್ ಅಂತ ನಾನು ಆಲ್ರೆಡಿ ಹೇಳಿದೆ. ಅಲ್ಲಿ ಬಂದಾಗ ಮೈನ್ ಮಾಡ್ತಾ ಇದ್ದಾಗ ಲ್ಯಾಂಡ್ ಲಾರ್ಡ್ಗೆ ಮೈನಿಂಗ್ ಮಾಡ್ತಾ ಇರುವಂತ ಕಂಪ್ನಿ ಕೊಡ್ತಾ ಇರುವಂತಹ ಅಮೌಂಟ್ ಇರ್ಬೋದು, ಅಥವಾ
ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಇನೋವೇಷನ್ ಮಾಡಿದಾಗ ಅದನ್ನ ಮ್ಯಾನುಫ್ಯಾಕ್ಚರರ್ ಇರ್ತಾರಲ್ಲ, ಆ ಮ್ಯಾನುಫ್ಯಾಕ್ಚರರ್ ಆ ಇನೋವೇಟ್ ಮಾಡಿದಂತ ಪರ್ಸನ್ಗೆ ಕೊಡುವಂತ ಅಮೌಂಟ್ ಇರ್ಬೋದು, ಅಥವಾ ಪಬ್ಲಿಷರ್ ಏನ್ ಆಥರ್ ಬುಕ್ ಬರ್ದಿರ್ತಾನೆ ಆ ಬುಕ್ ನ ಸೇಲ್ಸ್ ಮಾಡಿದಾಗ ಸೇಲ್ಸ್ ಮಾಡಿ ಪಬ್ಲಿಷ್ ಮಾಡಿ ಸೇಲ್ಸ್ ಮಾಡೋದಕ್ಕೋಸ್ಕರ ಆಥರ್ಗೆ ಕೊಡುವಂತ ಅಮೌಂಟ್ ಇರ್ಬೋದು. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ರಾಯಲ್ಟಿ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಸ್ ಅಮೌಂಟ್ ಪೇಯಬಲ್ ಟು ಲೆಸ್ಸರ್ ಬೈ ದ ಲೆಸ್ಸಿ ಫಾರ್ ಯೂಸ್ ಆಫ್ ಸಮ್ ಸ್ಪೆಷಲ್ ರೈಟ್ಸ್ ಅಂತ ಹೇಳ್ತಾರೆ. ಟೈಪ್ಸ್ ಆಫ್ ರಾಯಲ್ಟಿ. ಸೊ ಟೈಪ್ಸ್ ಆಫ್ ರಾಯಲ್ಟಿ ಅಂತ ಬಂದಾಗ ದೇರ್ ಆರ್ 3 ಟೈಪ್ಸ್ ಆಫ್ ರಾಯಲ್ಟಿ. That is mining royalty, patent royalty, and copyright royalty. So mining royalty is the periodical payment generally based on output made by the lessee of mine or quarry to the lessor of or landlord. So ಇಲ್ಲಿ ಒಂದು ಲ್ಯಾಂಡ್ ಅಲ್ಲಿ ಮೈನಿಂಗ್ ಅಥವಾ ಕ್ವಾರಿ ಮಾಡ್ತಾ ಇದ್ರೆ ಸೊ ಅಲ್ಲಿ ಬರುವಂತ ರಾಯಲ್ಟಿನ ನಾವು ಮೈನಿಂಗ್ ರಾಯಲ್ಟಿ ಅಂತ ಕರಿತೀವಿ. ಸೊ ಇಲ್ಲಿ ಈ ರಾಯಲ್ಟಿ ಬೇಸಿಕಲಿ ಯಾವ್ರ ಮೇಲೆ ಬೇಸ್ ಆಗಿರುತ್ತೆ ಅಂದ್ರೆ ಔಟ್ಪುಟ್ ಮೇಲೆ ಬೇಸ್ ಆಗಿರುತ್ತೆ. So this is the payment made by lessee to the lessor. So lessee of mine to the lessor of mine, that is landlord ge pay maduvanta amount. And then coming to the second one, patent royalty is the periodical payment based on output. So idu kuda output mele based agirutte, made by the lessee of the patent to the patent right to the lessor of the patentee anta karita idare. So ಇಲ್ಲಿ ಪೇಟೆಂಟ್ ಅಂತ ಬಂದಾಗ ಏನಾದ್ರು ಇನೋವೇಷನ್ ಮಾಡಿರ್ತಾನೆ ಒಬ್ಬ ಪರ್ಸನ್, ಅದ್ರ ಮೇಲೆ ಪೇಟೆಂಟ್ ತಗೊಂಡಿರ್ತಾನೆ. ಸೊ ಅದನ್ನ ಮ್ಯಾನುಫ್ಯಾಕ್ಚರ್ಗೆ ಅವನು ಲೀಸ್ ಬೇಸಿಸ್ ಮೇಲೆ ಕೊಟ್ಟಿರ್ತಾನೆ. ಸೊ ಇಲ್ಲಿ ಕೂಡ ಅಮೌಂಟ್ ನ ಸೊ ಅದ್ರ ಕನ್ಸಿಡರೇಷನ್ ನ ಅಥವಾ ರಾಯಲ್ಟಿನ ಔಟ್ಪುಟ್ ಮೇಲೆ ಬೇಸಿಸ್ ಆಗಿ ಕೊಡ್ತಾರೆ. ಸೊ ಇಲ್ಲಿ ಪೇಟೆಂಟ್ ಲೆಸ್ಸಿ ಏನಿರ್ತಾನೆ ಅವನು ಪೇಟೆಂಟ್ ಲೆಸ್ಸರ್ಗೆ ಅಮೌಂಟ್ ನ ಕೊಡ್ತಾನೆ. ಕಾಪಿರೈಟ್ ರಾಯಲ್ಟಿ ಇಸ್ ದ ಪೀರಿಯಡಿಕಲ್ ಪೇಮೆಂಟ್ ಬೇಸ್ಡ್ ಆನ್ ಸೇಲ್ಸ್. ಕಾಪಿರೈಟ್ ಅಂತ ಬಂದಾಗ ಸೇಲ್ಸ್ ಮೇಲೆ ಬೇಸ್ ಆಗಿರುತ್ತೆ. Made by the lessee of copyright to the lessor of copyright. It means ಬುಕ್ ಬರ್ದಾಗ ಇಲ್ಲಿ ಕಾಪಿರೈಟ್ ರಾಯಲ್ಟಿ ಬರುತ್ತೆ. ಸೊ ಈ ಕಾಪಿರೈಟ್ ರಾಯಲ್ಟಿ ಅನ್ನೋದನ್ನ ನಾವು ಸೇಲ್ಸ್ ಮೇಲೆ ಪೇ ಮಾಡ್ತೀವಿ. ಸೊ ಯಾರು ಪೇ ಮಾಡೋದು ಅಂದ್ರೆ ಪಬ್ಲಿಷರ್ ಆಥರ್ಗೆ ಪೇ ಮಾಡೋದು. ಇಲ್ಲಿ ಪಬ್ಲಿಷರ್ ನ ಲೆಸ್ಸಿ ಆಫ್ ಕಾಪಿರೈಟ್ ಅಂತ ಕರಿತೀವಿ, ಆಥರ್ ನ ಲೆಸರ್ ಆಫ್ ಕಾಪಿರೈಟ್ ಅಂತ ಕರಿತೀವಿ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ರಾಯಲ್ಟಿ. ಸೊ ಸಮ್ ಟರ್ಮ್ಸ್ ಯೂಸ್ಡ್ ಇನ್ ರಾಯಲ್ಟಿ ಅಗ್ರಿಮೆಂಟ್. ಕೆಲವೊಂದು ಟರ್ಮ್ಸ್ ನಾವು ಯೂಸ್ ಮಾಡ್ತೀವಿ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ. ಟರ್ಮ್ಸ್ ಗಳು ಯಾವ್ಯಾವ ಅಂತಂದ್ರೆ ಫಸ್ಟ್ ಒನ್ ಇಸ್ ಲ್ಯಾಂಡ್ ಲಾರ್ಡ್, ದ ಪರ್ಸನ್ ಹೂ ಗಿವ್ಸ್ ಔಟ್ ದ ಸ್ಪೆಷಲ್ ರೈಟ್ಸ್ ಓವರ್ ಸಮಥಿಂಗ್, ಸೇ ಮೈನಿಂಗ್ ರೈಟ್ಸ್ ಆರ್ ಪೇಟೆಂಟ್ ರೈಟ್ಸ್ ಆರ್ ಕಾಪಿ ರೈಟ್ಸ್ ಆರ್ ಲೆಸ್ಸಿ lease to the another person for consideration is called landlord. He is also called as the lessor or patentee or author ಅಂತ ಕರಿತೀವಿ. ಸೊ ಲ್ಯಾಂಡ್ ಲಾರ್ಡ್ ಅಂತ ಕರಿಬಹುದು, ಅಥವಾ ಲೆಸ್ಸರ್ ಅಂತ ಕರಿಬಹುದು, ಪೇಟೆಂಟಿ ಅಂತ ಕರಿಬಹುದು, ಅಥವಾ ಆಥರ್ ಅಂತ ಕರಿಬಹುದು. ಸೊ ಯಾರು ಅಂದ್ರೆ ದ ಪರ್ಸನ್ ಹೂ ಗಿವ್ಸ್ ಹಿಸ್ ಸ್ಪೆಷಲ್ ರೈಟ್ಸ್ ಟು another person for something in consideration ಅಂತ ಯಾವ ಇರ್ತದಂತ ಅದ ಪರ್ಸನ್ಗೆ ನಾವು ಲ್ಯಾಂಡ್ ಲಾರ್ಡ್ ಅಂತ ಕರಿತೀವಿ. ಇನ್ ದ ಟೆನೆಂಟ್, ದ ಪರ್ಸನ್ ಹೂ ಟೇಕ್ಸ್ ಔಟ್ ದ ಸ್ಪೆಷಲ್ ರೈಟ್ಸ್ ಫ್ರಮ್ ಇಟ್ಸ್ ಓನರ್ ಆನ್ ಲೀಸ್ ಫಾರ್ ಕನ್ಸಿಡರೇಷನ್ ಇಸ್ ಕಾಲ್ಡ್ ಟೆನೆಂಟ್. ಯಾವ ಪರ್ಸನ್ ಬೇರೆ ಪರ್ಸನ್ ಸ್ಪೆಷಲ್ ರೈಟ್ಸ್ ನ ತಗೊಂಡಿರ್ತಾನೆ ಆನ್ ದ ಬೇಸ್ ಆಫ್ ಲೀಸ್ ಫಾರ್ ಸಮ್ ಕನ್ಸಿಡರೇಷನ್, ಆ ಪರ್ಸನ್ ನಾವು ಟೆನೆಂಟ್ ಅಂತ ಕರಿತೀವಿ, ಅಥವಾ ಲೆಸ್ಸಿ ಅಂತ ಕರಿತೀವಿ, ಪೇಟೆಂಟರ್ ಅಂತ ಕರಿತೀವಿ, ಪಬ್ಲಿಷರ್ ಅಂತ ಕರಿತೀವಿ. Coming to that, minimum rent or dead rent or fixed rent. So minimum rent, dead rent or fixed rent. So ಇಲ್ಲಿ usually in the initial year of the lease, the output leased by the lessee will be low, and consequently the royalty payable by the lessee to the lessor also be low. But it's unreasonable to make the landlord accept a low amount of royalty simply because the output raised by the lessee is low ಅಂತ ಹೇಳ್ತಾರೆ. ಸೊ ಮಿನಿಮಮ್ ರೆಂಟ್ ಆರ್ ಡೆಡ್ ರೆಂಟ್ ಆರ್ ಫಿಕ್ಸ್ಡ್ ರೆಂಟ್ ಅಂತ ಅಂದ್ರೆ ಏನು ಅಂತಂದ್ರೆ, ಸೊ ಯೂಶುವಲ್ ಆಗಿ ಈಗ ಮೈನಿಂಗ್ ಅನ್ನ ಸ್ಟಾರ್ಟ್ ಮಾಡಿದಾಗ ಸೊ ಆ ಮೈನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗಿ ಅಲ್ಲಿಂದ ಔಟ್ಪುಟ್ ಎಕ್ಸ್ಟ್ರಾಕ್ಟ್ ಆಗ್ಬೇಕು ಅಂತಂದ್ರೆ ಇಟ್ ನೀಡೆಡ್ ಟೈಮ್, ತುಂಬಾ ಟೈಮ್ ತಗೊಳುತ್ತೆ. ಯಾಕಂದ್ರೆ ಡಿಗ್ಗಿಂಗ್ ಎಲ್ಲ ಲ್ಯಾಂಡ್ ಡಿಗ್ಗಿಂಗ್ ಮಾಡಿ ಅದನ್ನು ತೆಗಿಬೇಕು ಅಂತಂದ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಇನಿಷಿಯಲ್ ಇಯರ್ಸ್ ಅಲ್ಲಿ, ಸ್ಟಾರ್ಟಿಂಗ್ ಇಯರ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಔಟ್ಪುಟ್ ತುಂಬಾ ಕಡಿಮೆ ಇರುತ್ತೆ. ಸೊ ನಾವು ಯಾವಾಗಲೂ ರಾಯಲ್ಟಿ, ದಟ್ ಇಸ್ ಮೈನಿಂಗ್ ರಾಯಲ್ಟಿನ ನಾವು ಬೇಸ್ಡ್ ಆನ್ ಔಟ್ಪುಟ್ ಮೇಲೆ ಪೇ ಮಾಡ್ತಾ ಇರ್ತಾರೆ. ಸೊ ಔಟ್ಪುಟ್ ಇಲ್ಲ ಅಂತಂದ್ರೆ ರಾಯಲ್ಟಿ ಪೇಮೆಂಟ್ ಮಾಡದೆ ಇರುವಾಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಒಂದು ಸರ್ಟೇನ್ ಅಮೌಂಟ್, ಮಿನಿಮಮ್ ಅಮೌಂಟ್ ನ ಅವರು ಫಿಕ್ಸ್ ಮಾಡಿರ್ತಾರೆ. ಆ ಮಿನಿಮಮ್ ಅಮೌಂಟ್ ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಿನಿಮಮ್ ರೆಂಟ್, ಡೆಡ್ ರೆಂಟ್ ಆರ್ ಫಿಕ್ಸ್ಡ್ ರೆಂಟ್ ಅಂತ ಕರಿತಾರೆ.
ಸೊ ಅಲ್ಲಿ ಇದರಲ್ಲಿ ಮೈನಿಂಗ್ ಅಲ್ಲಿ ವರ್ಕ್ ಆಗ್ಲಿ ಆಗದೆ ಇರಲಿ, ಸೊ ಯು ಹ್ಯಾವ್ ಟು ಪೇ ಮಿನಿಮಮ್ ಅಮೌಂಟ್ ಅಂತ ಬರುತ್ತೆ. To enable the landlord to get minimum amount in the year no output or low output, a generally royalty agreement is associated with known as a minimum rent, dead rent clause, providing that whatever may be the output or sales in any particular year, the minimum amount must be paid by the lessee to the lessor. So output ಕಡಿಮೆ ಇದೆ ಅಂತ ನಾವು ಲ್ಯಾಂಡ್ ಲಾರ್ಡ್ಗೆ ಅಮೌಂಟ್ ನ ಕಡಿಮೆ ಪೇ ಮಾಡುವ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಲ್ಯಾಂಡ್ ಲಾರ್ಡ್ ನ ಸೇಫ್ ಗಾರ್ಡ್ ಮಾಡೋಕ್ಕೋಸ್ಕರ ಒಂದು ರಾಯಲ್ಟಿ ಅಗ್ರಿಮೆಂಟ್ ಲಿ ಮಿನಿಮಮ್ ರೆಂಟ್ ಕ್ಲಾಸ್ ಆರ್ ಡೆಡ್ ರೆಂಟ್ ಕ್ಲಾಸ್ ಅಂತ ಇಟ್ಕೊಂಡಿರ್ತಾರೆ. ಆ ಯಾವ ವರ್ಷದಲ್ಲಿ ಅಮೌಂಟ್ ಏನು ಔಟ್ಪುಟ್ ಏನಿದೆ ಮೈನಿಂಗ್ ಅಥವಾ ಯಾವ್ದೋ ಒಂದರಲ್ಲಿ ಔಟ್ಪುಟ್ ಏನಿದೆ ಅದು ಕಡಿಮೆ ಇರ್ಬೋದು ಅಥವಾ ನಿಲ್ಲಿರ್ಬೋದು. ಕಡಿಮೆ ಇದ್ರೂ ಸಹ ನಿಲ್ಲಿದ್ರು ಸಹ ಒಂದು ಮಿನಿಮಮ್ ಅಮೌಂಟ್ ಅಂತ ಅವನು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಆ ಮಿನಿಮಮ್ ಅಮೌಂಟ್ ನಾವೇನಂತ ಕರಿತೀವಿ ಅಂದ್ರೆ ಮಿನಿಮಮ್ ರೆಂಟ್ ಡೆಡ್ ರೆಂಟ್ ಅಂತ ಕರಿತೀವಿ, ಫಿಕ್ಸ್ಡ್ ರೆಂಟ್ ಅಂತ ಕರಿತೀವಿ. The minimum rent is guaranteed minimum amount which is lessee is required to pay to the lessor in any year, whatever may be the output of sales. ಔಟ್ಪುಟ್ ಅಥವಾ ಸೇಲ್ಸ್ ಏನಾದ್ರು ಇರಲಿ, ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು ಅಥವಾ ಲೆಸ್ ಇರ್ಬೋದು, ಕಡಿಮೆ ಇರ್ಬೋದು ಅಥವಾ ನಿಲ್ಲಿರ್ಬೋದು. ಅಂತ ಸಂದರ್ಭದಲ್ಲಿ ಮಿನಿಮಮ್ ಗ್ಯಾರಂಟಿಡ್ ಅಮೌಂಟ್ ನ ಅವನು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಯಾರು? ಲೆಸ್ಸಿ ಲೆಸ್ಸಾರಿಗೆ. ಈ ಮಿನಿಮಮ್ ಗ್ಯಾರಂಟಿಡ್ ರೆಂಟ್ ಅಮೌಂಟ್ ಏನಂತ ಹೇಳಿದ್ರೆ ಅದನ್ನ ನಾವೇಂತ ಕರಿತೀವಿ? ಮಿನಿಮಮ್ ರೆಂಟ್ ಅಂತ ಕರಿತೀವಿ. The purpose of minimum rent is enabled to the lessor to get at least the minimum amount in the year of no output or load. So ಈ ಮಿನಿಮಮ್ ರೆಂಟ್ ನ ನಾವು ಏನಕ್ಕೋಸ್ಕರ ಕ್ಲಾಸ್ ನ ಇನ್ಕ್ಲೂಡ್ ಮಾಡಿರ್ತೀವಿ ರಾಯಲ್ಟಿ ಅಗ್ರಿಮೆಂಟ್ ಅಲ್ಲಿ ಅಂತಂದ್ರೆ, ಇಟ್ ಇಸ್ ಆನ್ ಎನ್ಶೂರ್ ದ ಮಿನಿಮಮ್ ಅಮೌಂಟ್ ಫಾರ್ ಎ ಲೆಸ್ಸರ್. ಸೊ ಲೆಸ್ಸರ್ಗೆ ಒಂದು ಮಿನಿಮಮ್ ಅಮೌಂಟ್ ಅನ್ನೋದು ಸಿಗಬೇಕು. ಯಾವಾಗ? ಇನ್ ದ ಇಯರ್ ಆಫ್ ನೋ ಔಟ್ಪುಟ್ ಆರ್ ಲೋ ಔಟ್ಪುಟ್. ಔಟ್ಪುಟ್ಟೇ ಇಲ್ದಾನೆ ಇರ್ಬೋದು ಅಥವಾ ಲೋ ಇರ್ಬೋದು. ಅಂತ ಸಂದರ್ಭದಲ್ಲಿ ಒಂದು ಮಿನಿಮಮ್ ಅಮೌಂಟ್ ಅನ್ನೋದು ಸಿಗ್ಲಿ ಅನ್ನೋಂತ ಒಂದು ಕಾನ್ಸೆಪ್ಟ್ ಇಂದ ಈ ಮಿನಿಮಮ್ ರೆಂಟ್ ಅನ್ನೋ ಕಾನ್ಸೆಪ್ಟ್ ನ ಯೂಸ್ ಮಾಡಿರ್ತಾರೆ. ಅಂಡ್ ಕಮಿಂಗ್ ಟು ದಟ್ ಶಾರ್ಟ್ ವರ್ಕಿಂಗ್, ಇನ್ ದ ಇಯರ್ ಆಫ್ ನೋ ಔಟ್ಪುಟ್ ಆರ್ ಲೋ ಔಟ್ಪುಟ್, ದ ಮಿನಿಮಮ್ ರೆಂಟ್ ಪೇಯಬಲ್ ಬೈ ದ ಲೆಸ್ಸಿ ಟು ದ ಲೆಸರ್ ವಿಲ್ ಬಿ ಮೋರ್ ದನ್ ದ ಆಕ್ಚುಯಲ್ ರಾಯಲ್ಟಿ calculated the given rate on the output. The excess of minimum rent over actual royalty of any year is called short working. So ಇಲ್ಲಿ ರಾಯಲ್ಟಿನ ನಾವು ಯಾವಾಗಲೂ ಪೇ ಮಾಡೋದು ಔಟ್ಪುಟ್ ಅಥವಾ ಸೇಲ್ಸ್ ಮೇಲೆ. ಯಾವ ವರ್ಷದಲ್ಲಿ ಔಟ್ಪುಟ್ ಅಥವಾ ಸೇಲ್ಸ್ ಕಡಿಮೆ ಇರುತ್ತೆ ಅವಾಗ ಮಿನಿಮಮ್ ರೆಂಟ್ ಅನ್ನು ಪೇಮೆಂಟ್ ಮಾಡ್ತೀವಿ. ಸೊ ಆ ಮಿನಿಮಮ್ ರೆಂಟ್ ಮತ್ತೆ ರಾಯಲ್ಟಿ ನಡುವೆ ಇರುವಂತ ಡಿಫ್ರೆನ್ಸ್ ನಾವೇನಂತ ಕರಿತೀವಿ ಅಂದ್ರೆ ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, 1 ಟನ್ಗೆ 100 ರೂಪಾಯಿ ಅಂತ ನಾವು ರಾಯಲ್ಟಿನ ಫಿಕ್ಸ್ ಮಾಡಿರ್ತೀವಿ. ಮಿನಿಮಮ್ ರೆಂಟ್ 10,000 ಅಂತ ನಾವು ಫಿಕ್ಸ್ ಮಾಡಿರ್ತೀವಿ. ಬಟ್ ಆ ವರ್ಷದಲ್ಲಿ ಬರೀ 10 ಟನ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ 1 ಟನ್ಗೆ 100 ರೂಪಾಯಿ ಅಂದ್ರೆ 10 ಟನ್ಗೆ 1,000 ರೂಪಾಯಿ ಆಯ್ತು. ರಾಯಲ್ಟಿ ಪೇಮೆಂಟ್ ಮಾಡಬೇಕಾಗಿರೋದು 1,000 ರೂಪಾಯಿ. ಬಟ್ ಮಿನಿಮಮ್ ರೆಂಟ್ ಎಷ್ಟಿದೆ? 10,000 ರೂಪಾಯಿ ಮಿನಿಮಮ್ ರೆಂಟ್ ನ ಪೇಮೆಂಟ್ ಮಾಡಬೇಕು ಅಂತ ಇದೆ. ಇಲ್ಲಿ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಅಮೌಂಟ್ ಏನಾಗಿದೆ? ಜಾಸ್ತಿ ಇದೆ. ಈ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಅಮೌಂಟ್ ಏನ್ ಜಾಸ್ತಿ ಇದೆ ಆ ಡಿಫ್ರೆನ್ಸ್ ಏನಿದೆ? ಫಾರ್ ಎಕ್ಸಾಂಪಲ್, ರಾಯಲ್ಟಿ ಎಷ್ಟಾಗುತ್ತೆ? 10 ಔಟ್ಪುಟ್ ಅಂತ ಅಂದ್ರೆ 10 into 100 ಅಂದ್ರೆ 1,000 rupees ಆಗುತ್ತೆ. ಬಟ್ ಮಿನಿಮಮ್ ರೆಂಟ್ ಇಸ್ 10,000. ದ ಡಿಫರೆನ್ಸ್ ಇಸ್ 9,000. ಈ ಡಿಫರೆನ್ಸ್ ನಾವೇನಂತ ಕರಿತೀವಿ ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ಅಂತ ಕರಿತೀವಿ. ಸೊ ಶಾರ್ಟ್ ವರ್ಕಿಂಗ್ ಇಸ್ ನಥಿಂಗ್ ಬಟ್ ಇಟ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಮಿನಿಮಮ್ ರೆಂಟ್ ಅಂಡ್ ಆಕ್ಚುಯಲ್ ರಾಯಲ್ಟಿ. ಸೊ ಮಿನಿಮಮ್ ರೆಂಟ್ ಮತ್ತೆ ಆಕ್ಚುಯಲ್ ರಾಯಲ್ಟಿ ನಡುವೆ ಇರುವಂತ ಡಿಫರೆನ್ಸ್ ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಈ ಶಾರ್ಟ್ ವರ್ಕಿಂಗ್ ಯಾವಾಗ ಬರುತ್ತೆ ಅಂತಂದ್ರೆ ವೆನ್ ಮಿನಿಮಮ್ ರೆಂಟ್ ಇಸ್ ಹೈಯರ್ ದನ್ ದ ಆಕ್ಚುಯಲ್ ರಾಯಲ್ಟಿ. ಸೊ ಮಿನಿಮಮ್ ರೆಂಟ್ ಆಕ್ಚುಯಲ್ ರಾಯಲ್ಟಿಗಿಂತ ಹೈಯರ್ ಆಗಿದ್ದಾಗ ಮಿನಿಮಮ್ ರೆಂಟ್ ಶಾರ್ಟ್ ವರ್ಕಿಂಗ್ ಅನ್ನೋದು ಅರೈಸ್ ಆಗುತ್ತೆ. ಸೊ ಶಾರ್ಟ್ ವರ್ಕಿಂಗ್ ಅರೈಸ್ ಓನ್ಲಿ ವೆನ್ ಆಕ್ಚುಯಲ್ ರಾಯಲ್ಟಿ ಇಸ್ ಲೆಸ್ ದನ್ ದ ಮಿನಿಮಮ್ ರೆಂಟ್. When the actual royalty is equal or to more than the minimum rent, there will be no short working in that year. ಸೊ ಈ ಶಾರ್ಟ್ ವರ್ಕಿಂಗ್ ಅನ್ನೋದು ಬರೋದು ಯಾವಾಗ ಅಂದ್ರೆ ವೆನ್ ಆಕ್ಚುಯಲ್ ರಾಯಲ್ಟಿ ಇಸ್ ಲೆಸ್ ದನ್ ಮಿನಿಮಮ್ ರೆಂಟ್. ಸೊ ಮಿನಿಮಮ್ ರೆಂಟ್ ಗಿಂತ ಆಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದಾಗ ಶಾರ್ಟ್ ವರ್ಕಿಂಗ್ ಅಂತ ಬರುತ್ತೆ. ಸೊ ಯಾವಾಗ ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಈಕ್ವಲ್ ಆಗುತ್ತೆ ಅಥವಾ ಜಾಸ್ತಿ ಆಗುತ್ತೆ ಅವಾಗ ಶಾರ್ಟ್ ವರ್ಕಿಂಗ್ ಬರೋದಿಲ್ಲ. ರೀಕೂಪಿಂಗ್ ಆಫ್ ಶಾರ್ಟ್ ವರ್ಕಿಂಗ್. ಸೊ ಪ್ರತಿ ವರ್ಷ ಮಿನಿಮಮ್ ರೆಂಟೇ ಜಾಸ್ತಿ ಆಗಿ ರಾಯಲ್ಟಿ ಕಡಿಮೆ ಆಗ್ತಾ ಹೋಗ್ತಾ ಆದಾಗ ಸೊ ಅದು ಲೆಸ್ಸಿಗೂ ಕೂಡ ಲಾಸ್ ಆಗ್ತಾ ಹೋಗುತ್ತೆ. ಅದನ್ನ ರೀಕೂಪ್ ಮಾಡ್ಕೋಬೇಕಾಗುತ್ತೆ. ಅವನು ಶಾರ್ಟ್ ವರ್ಕಿಂಗ್ ಅವ್ನಿಗೆ ಲಾಸ್ ಆಗುತ್ತಲ್ಲ ಅದನ್ನ ರೀಕೂಪ್ ಮಾಡ್ಕೋಬೇಕು. ರೀಕೂಪ್ ಮಾಡೋದು ಹೇಗೆ ಅಂತಂದ್ರೆ ಯೂಶುವಲಿ ಇನ್ ದ ಫಸ್ಟ್ ಫ್ಯೂ ಇಯರ್ಸ್ ಆಫ್ ದ ರಾಯಲ್ಟಿ ಅಗ್ರಿಮೆಂಟ್ ದ ವರ್ಕ್ ಡಸ್ ನಾಟ್ ಗ್ಯಾದರ್ required momentum because it take a time to preparation for starting the production, pushing up the sales. So that short working arising in the first few years may not be due to inefficiency of the lessee. ಇದನ್ನ ಇನ್ಎಫಿಷಿಯನ್ಸಿ ಅಂತ ನಾವು ಕರೆಯಕ್ಕಾಗೋದಿಲ್ಲ ಲೆಸ್ಸಿದು. ಯಾಕಂದ್ರೆ ಅದು ವರ್ಕ್ ಪ್ರೋಗ್ರೆಸ್ ಮಾಡಬೇಕು ಮತ್ತೆ ಸೇಲ್ಸ್ ನ ಪುಷ್ ಅಪ್ ಮಾಡಕ್ಕೆ ಟೈಮ್ ಇಟ್ಕೊಳ್ಳುತ್ತೆ.
ಸೊ ಅದರಿಂದ ಆಕ್ಚುಯಲ್ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಜಾಸ್ತಿ ಆಗ್ತಾ ಇರುತ್ತೆ, ಅಲ್ಲಿ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗ್ತಾ ಇರುತ್ತೆ. Keeping in this view, royalty agreement may contain clause that short workings are recoverable by the lessee in subsequent year when royalty are excess of minimum rent. So ಅಲ್ಲಿ ಮಿನಿಮಮ್ ರೆಂಟ್ ಅನ್ನೋ ಕಾನ್ಸೆಪ್ಟ್ ಜೊತೆಗೆ ಇಲ್ಲಿ ರೀಕೂಪಿಂಗ್ ಆಫ್ ಶಾರ್ಟ್ ವರ್ಕಿಂಗ್ ಅನ್ನೋ ಕಾನ್ಸೆಪ್ಟ್ ನ ಕೊಡ್ತಾ ಇದೆ. ಮಿನಿಮಮ್ ರೆಂಟ್ ಅಲ್ಲಿ ಯಾರನ್ನ ಸೇಫ್ ಗಾರ್ಡ್ ಮಾಡುತ್ತೆ ಅಂದ್ರೆ ಲ್ಯಾಂಡ್ ಲಾರ್ಡ್ ನ ಸೇಫ್ ಗಾರ್ಡ್ ಮಾಡುತ್ತೆ, ಯಾಕಂದ್ರೆ ಮಿನಿಮಮ್ ಅಮೌಂಟ್ ಸಿಗ್ಬೇಕು ಅನ್ನೋ ತರ. ಅದೇ ತರ ಅವನಿಗೆ ಮಿನಿಮಮ್ ಅಮೌಂಟ್ ನ ಪೇ ಮಾಡಿದಾಗ ಫಸ್ಟ್ 5 years ಅಲ್ಲಿ ಲೆಸ್ಸಿಗೆ ಏನಾಗ್ತಾ ಹೋಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಸೊ ಈ ಲಾಸ್ ನ ಸಸ್ಟೈನ್ ಮಾಡ್ಕೊಡೋಕೋಸ್ಕರ ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅನ್ನೋ ಕ್ಲಾಸ್ ನ ಯೂಸ್ ಮಾಡ್ತಾರೆ. ಈ ರೀಕೂಪ್ಮೆಂಟ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ ವೆನ್ ದ ಆಕ್ಚುಯಲ್ ರಾಯಲ್ಟಿ ಇಸ್ ಮೋರ್ ದ್ಯಾನ್ ದ ಮಿನಿಮಮ್ ರೆಂಟ್. ಸೊ ಆಕ್ಚುಯಲ್ ರಾಯಲ್ಟಿ ಮಿನಿಮಮ್ ರೆಂಟ್ ಗಿಂತ ಜಾಸ್ತಿ ಆದಾಗ ಪ್ರೀವಿಯಸ್ ಇಯರ್ ಅಲ್ಲಿ ಆದಂತ ಶಾರ್ಟ್ ವರ್ಕಿಂಗ್ ಗಳನ್ನ ಲೆಸ್ಸಿ ರೆಕವರ್ ಮಾಡ್ಕೋಬಹುದು. ರೈಟ್ ಆಫ್ ಲೆಸ್ಸಿ ಟು ರೆಕವರ್ ದ ಶಾರ್ಟ್ ವರ್ಕಿಂಗ್ ಆಫ್ ಅರ್ಲಿಯರ್ ಇಯರ್ ಇಸ್ ಕಾಲ್ಡ್ ದ ರೈಟ್ ಆಫ್ ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಸೊ ಹಿಂದಿನ ವರ್ಷಗಳಲ್ಲಿ ಸೊ ಏನ್ ಶಾರ್ಟ್ ವರ್ಕಿಂಗ್ ಆಗಿತ್ತು ಆ ಶಾರ್ಟ್ ವರ್ಕಿಂಗ್ ನ ವಾಪಸ್ ತಗೊಳ್ಳುವಂತ ಒಂದು ಪ್ರೋಸೆಸ್ಗೆ ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಸೊ ರೀಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಮೀನ್ಸ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಆಫ್ ಪ್ರೀವಿಯಸ್ ಇಯರ್ ಔಟ್ ಆಫ್ ಸರ್ಪ್ಲಸ್ ರಾಯಲ್ಟಿ ಆಫ್ ಸಬ್ಸಿಕ್ವೆಂಟ್ ಇಯರ್ ಅಂತ ಹೇಳಿ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಆದಂತ ಶಾರ್ಟ್ ವರ್ಕಿಂಗ್ ನ ಸಬ್ಸಿಕ್ವೆಂಟ್ ಇಯರ್ಲಿ ಬರುವಂತ ಸರ್ಪ್ಲಸ್ ರಾಯಲ್ಟಿಯಿಂದ ವಾಪಸ್ ತಗೊಳ್ಳುವಂತ ಒಂದು ಪ್ರೋಸೆಸ್ಗೆ ನಾವು ಏನಂತ ಕರಿತೀವಿ ಅಂದ್ರೆ ರೀಕೂಪ್ಮೆಂಟ್ ಅಂತ ಕರಿತೀವಿ. ರಿಕವರಿ ಆಫ್ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ ಆಫ್ ಪ್ರೀವಿಯಸ್ ಇಯರ್ ಔಟ್ ಆಫ್ ಸರ್ಪ್ಲಸ್ ರಾಯಲ್ಟಿ ಆಫ್ ಸಬ್ಸಿಕ್ವೆಂಟ್ ಇಯರ್ ಇಸ್ ಕಾಲ್ಡ್ recoupment of short workings. Coming to that, stoppage of work due to strike or lockout or accident. So minimum rent ಕೊಡ್ಲೇಬೇಕು ಅಂತ ಬಂದ್ಬಿಟ್ಟು, ಬಟ್ ಸ್ಟಾಪೇಜ್ ಆಫ್ ವರ್ಕ್ ಡ್ಯೂ ಟು ಸ್ಟ್ರೈಕ್ ಆರ್ ಲಾಕ್ಔಟ್ ಆರ್ ಆಕ್ಸಿಡೆಂಟ್, ಏನೋ ಸ್ಟ್ರೈಕ್ ಆಯ್ತು, ಲಾಕ್ಡೌನ್ ಆಯ್ತು, ಏನೋ ಆಕ್ಸಿಡೆಂಟ್ ಆಯ್ತು, ಇಂಥ ಸಂದರ್ಭದಲ್ಲಿ ರಾಯಲ್ಟಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ವಾಟ್ ಎವರ್ ದೇರ್ ಇಸ್ ಎನ್ ಸ್ಟಾಪೇಜ್ ಆಫ್ ವರ್ಕ್ ಡ್ಯೂ ಟು ಅಬ್ನಾರ್ಮಲ್ ರೀಸನ್ಸ್ ಲೈಕ್ ಸ್ಟ್ರೈಕ್, ಲಾಕ್ಔಟ್, ಆಕ್ಸಿಡೆಂಟ್ or for any the minimum rent is required to be adjusted as provided in the agreement. Such agreement may be following arrangements. So abnormal conditions like strike, lockout ಮತ್ತೆ ಆಕ್ಸಿಡೆಂಟ್ ಆದಾಗ ಸೊ ಮಿನಿಮಮ್ ರೆಂಟ್ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಕ್ಕೆ ಒಂದು ಇದನ್ನ ಕೊಟ್ಟಿರ್ತಾರೆ, ಆಪ್ಷನ್ ನ ಕೊಟ್ಟಿರ್ತಾರೆ. ಸೊ ಆ ಆಪ್ಷನ್ಸ್ ಏನು ಅಂತಂದ್ರೆ ನೋ ಅಪ್ಲಿಕೇಶನ್ ಆಫ್ ಕಂಡೀಷನ್ ಆಫ್ ಮಿನಿಮಮ್ ರೆಂಟ್. In such cases the clauses of minimum rent is not applied. Actual royalty will be discharged on rental obligation. There will not be any short workings or surplus. So strike ಅಥವಾ ಆಕ್ಸಿಡೆಂಟ್ ಆರ್ ಲಾಕ್ಔಟ್ ಆದಾಗ ಮಿನಿಮಮ್ ರೆಂಟ್ ಹೇಗೆ ಪೇ ಮಾಡೋದು ಅಂದ್ರೆ ಸೊ ಅಲ್ಲಿ ಆಪ್ಷನ್ ಕೊಡ್ತಾರೆ. ದರ್ ಇಸ್ ನೋ ಮಿನಿಮಮ್ ರೆಂಟ್ ಇನ್ ದಿಸ್ ಕಾನ್ಸೆಪ್ಟ್. ಸೊ ಸ್ಟ್ರೈಕ್, ಲಾಕ್ಔಟ್, ಆಕ್ಸಿಡೆಂಟ್ ಆದಾಗ ಮಿನಿಮಮ್ ರೆಂಟ್ ನ ಪೇ ಮಾಡುವಾಗಿಲ್ಲ ಅಂತ ಬರುತ್ತೆ. ಆಗ ಆಕ್ಚುಯಲ್ ರಾಯಲ್ಟಿ ಏನಿದೆ ಅದನ್ನ ಪೇ ಮಾಡಬಹುದು. ರಿಡಕ್ಷನ್ ಇನ್ ದ ಅಮೌಂಟ್ ಆಫ್ ಮಿನಿಮಮ್ ರೆಂಟ್. If there is any clause of agreement regarding reduction of amount of minimum rent, it can take following from. ಅಥವಾ ಫಸ್ಟ್ ಆಪ್ಷನ್ ಏನ್ ಹೇಳುತ್ತೆ ಅಂದ್ರೆ ನೋ ಮಿನಿಮಮ್ ರೆಂಟ್, ಆ ಸಂದರ್ಭದಲ್ಲಿ ಮಿನಿಮಮ್ ರೆಂಟ್ ಅನ್ನೋ ಕಾನ್ಸೆಪ್ಟ್ ಅಪ್ಲೈ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಸೆಕೆಂಡ್ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಿನಿಮಮ್ ರೆಂಟ್ ನ ರಿಡಕ್ಷನ್ ಮಾಡ್ಕೊಳ್ಳೋದು ಅಂತ. ಹೇಗೆ ರಿಡಕ್ಷನ್ ಮಾಡ್ಕೋಬಹುದು ಅಂದ್ರೆ ದ ಮಿನಿಮಮ್ ರೆಂಟ್ ಇಸ್ ರಿಡ್ಯೂಸ್ ಪ್ರಪೋರ್ಷನಲ್ ಟು ದ ಲೆಂತ್ ಆಫ್ ದ ಸ್ಟಾಪೇಜ್ ಆಫ್ ವರ್ಕ್ ಡ್ಯೂರಿಂಗ್ ದ ರಿಲೆವೆಂಟ್ ಇಯರ್. ಸೊ ಎಷ್ಟು ದಿನದವರೆಗೆ ಸ್ಟಾಪ್ ಆಗಿದೆ ವರ್ಕ್, ಆ ದಿನದೊಳಗೆ ಅದನ್ನ ಕಡಿಮೆ ಮಾಡುವಂತ. ಫಾರ್ ಎಕ್ಸಾಂಪಲ್ ಮಿನಿಮಮ್ ರೆಂಟ್ 10,000 ಫಾರ್ 1 year ಅಂತ ಇರುತ್ತೆ. 6 months ಸ್ಟಾಪೇಜ್ ಆಯ್ತು ಅಂದ್ರೆ 1 yearಗೆ 10,000 ಅಂದ್ರೆ 6 months ಸ್ಟಾಪೇಜ್ ಆಗಿರೋದು ಇನ್ ರಿಮೈನಿಂಗ್ 6 months ವರ್ಕ್ ಮಾಡಿದೆ. ಅಲ್ಲಿಗೆ 6 months ವರ್ಗ ಎಷ್ಟಾಗುತ್ತೆ, 5,000 rupees ಆಗುತ್ತೆ. ಈ ತರ ರಿಡಕ್ಷನ್ ಮಾಡೋದಿರ್ಬೋದು. ದ ಮಿನಿಮಮ್ ರೆಂಟ್ ಕ್ಯಾನ್ ಬಿ ರಿಡ್ಯೂಸ್ಡ್ ಬೈ ಫಿಕ್ಸ್ಡ್ ಪರ್ಸೆಂಟ್ ಆರ್ ಫಿಕ್ಸ್ಡ್ ಅಮೌಂಟ್ ಇನ್ ದ ಇಯರ್ ಆಫ್ ಸ್ಟಾಪೇಜ್. ಸೊ ಏನಾದ್ರು ಸ್ಟಾಪೇಜ್ ಆದಾಗ ಫಸ್ಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಇಷ್ಟು ಪರ್ಸೆಂಟ್ ಮಿನಿಮಮ್ ರೆಂಟ್ ಅಲ್ಲಿ ರಿಡಕ್ಷನ್ ಮಾಡೋದು 10%, 20% ಅಂತ. ಸೊ ಅಲ್ಲಿ ಎಷ್ಟು ಪರ್ಸೆಂಟ್ ಹೇಳಿರ್ತಾರೆ ಅಷ್ಟು ಪರ್ಸೆಂಟ್ ಅವರು ಇದನ್ನ ಕಡಿಮೆ ಮಾಡ್ಕೋಬಹುದು. ಸೊ ಲೆಂತ್ ಆಫ್ ವರ್ಕ್ ಅಲ್ಲೂ ಕಡಿಮೆ ಮಾಡ್ಕೋಬಹುದು ಅಥವಾ ಫಿಕ್ಸ್ ಪರ್ಸೆಂಟೇಜ್ ನಾವು ಮಿನಿಮಮ್ ರೆಂಟ್ ನ ಕಡಿಮೆ ಮಾಡ್ಕೋಬಹುದು. ಯಾವಾಗ ವೆನ್ ದೇರ್ ಇಸ್ ಅನ್ ಸ್ಟಾಪೇಜ್ ಆಫ್ ವರ್ಕ್ ಡ್ಯೂ ಟು ಸ್ಟ್ರೈಕ್, ಲಾಕ್ಡೌನ್ ಆರ್ ಆಕ್ಸಿಡೆಂಟ್ ಎಕ್ಸೆಟ್ರಾ. ಸೊ ದೀಸ್ ಆರ್ ದ ಥಿಂಗ್ಸ್ ರಿಗಾರ್ಡಿಂಗ್ theoretical part of royalty accounts, that is mainly. So ಇಲ್ಲಿ ನೀವು ರಾಯಲ್ಟಿ ಅಂದ್ರೆ ಏನಂದ್ರೆ ಟೈಪ್ಸ್ ಆಫ್ ರಾಯಲ್ಟಿ ಏನು ಅಂದ್ಕೊಂಡ್ರಿ, ಅಂಡ್ ದೆನ್ ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ನಾವು ಯೂಸ್ ಮಾಡೋದು ಸಮ್ ಸ್ಪೆಷಲ್ ಟರ್ಮಿನಾಲಜೀಸ್ ತಿಳ್ಕೊಂಡ್ರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಾಯಲ್ಟಿ ಅಗ್ರಿಮೆಂಟ್ ಪ್ರಿಪೇರ್ ಮಾಡಿದಾಗ ಸೊ ಯಾವ್ದ್ರೆಲ್ಲ ಅಕೌಂಟಿಂಗ್ ಎಂಟ್ರೀಸ್ ಬರ್ತವೆ, ಜರ್ನಲ್ ಎಂಟ್ರೀಸ್ ಬರ್ತವೆ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.